ಹೇಳಲೇಬೇಕು ಅನ್ನೋದು ನನಗೆ ಒಬ್ಬ ನಮ್ಮ ನಿರ್ದೇಶಕ ವಿಜಯ್, ನಮ್ಮ ಛಾಯಾಗ್ರಾಹಕ ಚಂದ್ರು, ಆರ್ಟ್ ಶಿವು, ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯಜ್ಯೋತಿ ಫಿಲ್ಮ್ಸ್, ಎಲ್ಲ ಪೋಷಕ ನಟರು, ಪ್ರತಿಯೊಬ್ಬರೂ ಕೆಲಸ ಮಾಡಿರೋ ರೀತಿ ಇದೆಯಲ್ಲ, ನಾನು ಅವರಿಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅಥವಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಒಂದು ಬೆಳಗ್ಗೆ ಎದ್ದು ನಾನು ತೊಗೊಂಡಂಥ ಒಂದು ನಿರ್ಧಾರ, ಈ ಸಿನಿಮಾ ಇಂಥ ಟೈಮಲ್ಲಿ ಬಿಡುಗಡೆ ಆಗಬೇಕಷ್ಟೇ ಅನ್ನೋದಕ್ಕೆ ಅವ್ರು ಹಗಲು ರಾತ್ರಿ ಓದಾಡಿದ್ರಲ್ಲ ನನ್ನೊಟ್ಟಿಗೆ ಕೈ ಸೇರಿಸಿ. ಸರ್ ಹೇಳಿದ್ದಾರೆ ಮಾಡಬೇಕಷ್ಟೇ, ಸರ್ ಹೇಳಿದ್ದಾರೆ ಮುಗಿತಲ್ಲಿಗೆ, ನಿಷ್ಕಳಂಕವಾಗಿ ಏನೋ ಒಂದು ಕಲ್ಮಶ ಇಟ್ಕೊಂಡೆ ಮನಸ್ಸಲ್ಲಿ. ನಾನು ಅವ್ರನ್ನೆಲ್ಲ ನೋಡಿದಾಗ, ನಾನು ಮಾರ್ಕ್ ಅನ್ನೋ ಒಂದು ಸಿನಿಮಾ ಬಂದಾಗ ಇದಿಷ್ಟು ನನ್ನ ಆಸೆ ಸರ್. ಅವ್ರಿಗೆ ಒಂದು ಏನು ದಕ್ಕಬೇಕು, ಫಲ ಸಿಗಬೇಕು, ಅದು ಅವ್ರಿಗೆ ಸಿಗಬೇಕು ಅನ್ನೋದು ಆಸೆ ನಾನು. ಬಿಕಾಸ್ ದೇ ಹ್ಯಾವ್ ರಿಯಲಿ ವರ್ಕ್ಡ್. ಇದ್ರ ಮೇಲೆ ನಾನು ನನ್ನ ಟೀಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ ಅವ್ರು ನನಗೆ. ಒಂದೊಂದು ಪೋಸ್ಟರ್ ನೀವು ನೋಡ್ಕೊಂಡೋಗಿ ಮಾಡಿರೋದು, ಇದು ಅವರು ನನ್ನ ನೋಡೋ ರೀತಿ ಸರ್. ಇದು ಪಾತ್ರ ಅನ್ನೋದಕ್ಕಿಂತ ಸರ್ ಹಿಂಗಿರ್ಬೇಕು ಸರ್, ನೀವು ಹಿಂಗೆ ಬರ್ಬೇಕು. ಒಬ್ಬ ಶಿವ ಆರ್ಟ್ ಡೈರೆಕ್ಟರ್ ಅಂತ ತೊಗೊಂಡೋದ್ರೆ ಇನ್ ದ ಮೂಮೆಂಟ್ ಸರ್ದು ಸಿನಿಮಾ ಅಂದ ತಕ್ಷಣ ಒಳಗೆ ಎಕ್ಸ್ಟ್ರಾ ಆಗ್ತಾರೆ. ಸರ್ ಇದ್ರೆ ಹಿಂಗೆ ಇರಬೇಕು ಸೆಟ್, ಸರ್ ಹಂಗಿರ್ಬೇಕು ಸೆಟ್, ಅದು ಅವ್ರ ಒಳಗಡೆ ಬರೋ ಪ್ರೀತಿ. ಬಹಳ ರಗಡ ಕಾಣ್ತಾ ಇದೀರಿ. ಅದು ಕಾಣಿಸೋಕ್ಕೇನೆ ನಾನು ಆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದ್ದು. ಏನಾಗಿದೆ, ನೀವು ಮ್ಯಾಕ್ಸ್ ನೋಡಕ್ ಹೋದ್ರೆ ಇವತ್ತವರೆಗೆ ಎಲ್ಲರೂ ಹೇಳ್ತಾ ಇದ್ದು ತುಂಬಾ ಗ್ಲಾಮರ್ ಕಾಣ್ತಾರೆ, ತುಂಬಾ ಚೆನ್ನಾಗಿ ಕಾಣ್ತಾರೆ. ನನಗೆ ಇದು ಗ್ಲಾಮರ್ ಇಲ್ಲಪ್ಪ, ಸ್ವಲ್ಪ ಹೊರಗಡೆ ಬರಬೇಕು. ಏನ್ ಮಾಡ್ಲಿ ಅಂದ್ರೆ ಕೂದಲು ಉದ್ದ ಬಿಟ್ಟು, ಅದಕ್ಕೆ ಒಂದೆರಡು ತಿಂಗಳು ಅದಕ್ಕೂ ಕಾದ್ವಿ, ಕೂದಲು ಉದ್ದ ಬಿಟ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಉದ್ದ ಬರದೆ ಕರ್ಲ್ ಮಾಡೋಕ್ಕಾಗಲ್ಲ, ಚಿಕ್ಕ ಲೆಂತಲ್ಲಿ ಕರ್ಲ್ ಮಾಡೋಕ್ಕಾಗಲ್ಲ. ಅದಷ್ಟು ಮಾಡಿಬಿಟ್ಟು ಹೋಗಿದ್ವಿ ನಾವು, ಕರ್ಲ್ ಮಾಡಿಸಿ ಎಲ್ಲ ಮಾಡಿಸಿ ಕಾಣ್ಬೇಕಾ ಪಾತ್ರ. ಇವತ್ತು ಆಕ್ಚುಲಿ ಲೈವ್ ಆಗಿ ನೋಡ್ಬೇಕಾದ್ರೆ ಕೆಲವ್ರಿಗೆ ಅನ್ಸಿದ್ಯೋ ಅನ್ನೋ ಗೊತ್ತಿಲ್ಲ, ಪರದೆ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಆ ಹೇರ್ ಸ್ಟೈಲ್. ಹೌದು, ಆನಿಮಲ್ ತರ ಕಾಣಿಸ್ತಾನ. ಅದು ಬೇಕು ಅಂತಾನೆ ನಾವು ವ್ಯತ್ಯಾಸ ಕಾಣಿಸ್ಬೇಕು ಆ ಪಾತ್ರಕ್ಕೆ ಅಂದ್ಬಿಟ್ಟೆ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ತಾವು ನೋಡಿ, ಖಂಡಿತ ನೋಡ್ತೀನಿ ಸರ್. ಎಲ್ಲರೂ ಕರ್ಕೊಂಡು ಹೋಗಿ ನೋಡಿ. ಖಂಡಿತ. ಸೊ ತಾವು ತುಂಬಾ ಬಿಸಿ ಇದ್ರಿ, ನಮ್ಮ ಜೊತೆ ಸಾಕಷ್ಟು ಮಾತಾಡಿದ್ರಿ. ವೆರಿ ಹ್ಯಾಪಿ ನಿಮ್ಮ ಹತ್ರ ಮಾತಾಡೋದು ಖುಷಿ ನನಗೆ. ಇಟ್ಸ್ ಆಲ್ವೇಸ್ ಅ ಪ್ಲೆಜರ್. ಪ್ರತಿಯೊಬ್ಬರಿಗೂ ವೀಕ್ಷಕರಿಗೂ ಅಷ್ಟೇ ಥ್ಯಾಂಕ್ ಯು. ಆ್ಯಂಡ್ ಡಿಸೆಂಬರ್ 25 2 ಸಿನಿಮಾ ಬರ್ತಾ ಇದೆ, ಒಂದು 45, ಒಂದು ಮಾರ್ಕ್. ಎರಡಕ್ಕೂ ನಿಮ್ಮ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮಾರ್ಕ್ ಮಾಡ್ಕೊಂಬಿಡಿ ಇವಾಗಲೇ ಅಂತ ಡೇಟನ್ನ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.